ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಹೋಂಡೈ ಅವ್ರದ್ದು i10 ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಇದು DL ಅಂದರೆ ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ. ಪೆಟ್ರೋಲ್ ವಿತ್ CNG ಇರೋಂಥ ಒಂದು ಗಾಡಿ 2010 ಮಾಡಲು ಈ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಡಿಯೋ ಕೆಳಗಡೆನೇ ಇರುತ್ತೆ. ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಅನ್ನೋದು i10 ಸರ್. i10 ಓಕೆ. ಯಾವ್ದು ಮಾಡಲು ಸರ್? 2010 ಮಾಡಲ್. ಓಕೆ. 2010 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಸರ್ ಸೆಕೆಂಡ್ ಓನರು. ಓಕೆ. ಎಷ್ಟು ಓಡಿ ಸರ್ ಗಾಡಿ? ಸರ್ ಗಾಡಿ ಒಂದು 56,000 ಹೊಡಿದೆ ಸರ್. 56,000ನಾ? ಹೌದು ಸರ್. ಓಕೆ. ಪ್ಯೂರ್ ಪೆಟ್ರೋಲಾ? ಸರ್ ಪೆಟ್ರೋಲ್ ವಿತ್ CNG. CNG? ಹಾಂ ಹಾಂ. ಎಷ್ಟು ದಿನ ಆಯ್ತು ಸರ್ CNG ಫಿಟ್ಟಿಂಗ್ ಆಗಿ? ಸರ್ ಅದು ನಾವು ಡೆಲ್ಲಿಯಿಂದ ತೊಗೊಂಬಂದಿದ್ದು ಗಾಡಿ ಅದು. ಹ್ಞೂ. ಅವರು ಅಲ್ಲಿ ಪೆಟ್ ಮಾಡಿಸಿದ್ದಾರೆ ಸರ್. ಅಂದರೆ ಈಗ ನೀವು ಫಸ್ಟ್ ಪಾರ್ಟಿ ಡೆಲ್ಲಿ ಅವರಾ? ಅಲ್ಲ ಸರ್, ಅಲ್ಲಿ ಸೆಕೆಂಡ್ ಪಾರ್ಟಿಯಲ್ಲಿ ಇದೆ. ಹ್ಞೂ. ಇವಾಗ ಯಾರಾದರೂ ತೊಗೊಂಡ್ರೆ ನಾವು ಡೈರೆಕ್ಟು ಅವ್ರಿಗೆ CC ತೆಗೆಸ್ಕೊಡ್ತೀವಿ. ಸೆಕೆಂಡ್ ಪಾರ್ಟಿಯಿಂದ ಥರ್ಡ್ ಪಾರ್ಟಿಗೆ ಆಗುತ್ತೆ ಈಗ. ಓಕೆ. ಅಂದರೆ ಈಗ ಗಾಡಿ ಡೆಲ್ಲಿದ ಅದು? ಹೌದು ಸರ್. ಓಕೆ. ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್ ಇದೆಯಾ ಇನ್ನೂ ಡೆಲ್ಲಿದೇ ಇದೆಯಾ? ಇಲ್ಲ ಇನ್ನೂ ಡೆಲ್ಲಿಯಲ್ಲೇ ಇದೆ. ಇನ್ನು DL ರಿಜಿಸ್ಟ್ರೇಷನ್ ಇದೆ. ಈಗ ತೊಗೊಂಡ್ರೆ ಏನು ಕರ್ನಾಟಕ ಮಾಡಿಸ್ಕೊಡ್ತಾರೆ ಹೆಂಗೆ ಸರ್ ಅದು? ಅದು ವ್ಯಾಪಾರ ಆದಮೇಲೆ ಸರ್. ಅವರು ಓಕೆ ಅಂದರೆ ಅವರು ಅವ್ರು ಮಾಡಿಸ್ಕೊಡಿ ಅಂದರೆ ನಾವೇ ಮಾಡಿಸ್ಕೊಡ್ತೀರಿ. ಹ್ಞೂ. ಇಲ್ಲ ನಾವೇ ಮಾಡಿಸ್ಕೊತೀವಿ, NOC ತೆಗೆಸ್ಕೊಡಿ ಅಂದರೆ ತೆಗೆಸ್ಕೊಡ್ತೀವಿ. ಓಕೆ. ಅವ್ರು ಯಾವ RTO ಹೇಳ್ತಾರೋ ಹ್ಞೂ. ಆ RTOಗೆ ನಾವು NOC ತೆಗೆಸ್ಕೊಡ್ತೀವಿ. ಓಕೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿವು? ಹಾಂ, ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸು ಹ್ಞೂ. ಇನ್ನೂ FC ಇನ್ನೂ ಒಂದು 2 ಮಂತ್ ಟೈಮ್ ಇದೆ. ಹ್ಞೂ. ಎಲ್ಲ ರನ್ನಿಂಗ್ ಇದೆ ಸರ್. ಟೈರ್ ಪರ್ಸೆಂಟೇಜು? ಸರ್ ಟೈಯರು ಡೆಲ್ಲಿಯಿಂದ ತರಬೇಕಾದ್ರೆ ನಾನು ಸ್ವಲ್ಪ ವೀಕ್ ಇತ್ತು ಟೈರ್ಸು. ಹ್ಞೂ. ಒಂದು 2 ಟೈರ್ ಹೊಸದೇ ಹಾಕೊಂಡು ಬಂದೆ. ಯಾಕಂದರೆ ಅಲ್ಲಿ ಎಷ್ಟು ದೂರದಿಂದ ಬರಬೇಕಾಗುತ್ತೆ ಅಂದ್ಬಿಟ್ಟು ಹ್ಞೂ. ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಒಂದು 2 ಟೈರ್ ಹೊಸದು ಹಾಕ್ಸಿದೆ. ಮೊನ್ನೆ ಎಲ್ಲ 1 ವೀಕ್ ಆಯ್ತು ಸರ್. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಇದೆಯಾ? ಸರ್ ಎಲ್ಲ ಒರಿಜಿನಲ್ ಇದೆ ಸರ್. ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಗಾಡಿದು? ಏನು ಖರ್ಚಿಲ್ಲ ಸರ್. ಎಲ್ಲ ಒರಿಜಿನಲ್ ಪೇಂಟಲ್ಲಿ ಇದೆ. ಹ್ಞೂ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ವರ್ಕ್ ಇದಾವಾ? ಹಾಂ, 4 ಪವರ್ ವಿಂಡೋ ಬರುತ್ತೆ. ಹ್ಞೂ. AC ಇದೆ. ಹ್ಞೂ. ಆಮೇಲೆ ಟಚ್ ಸ್ಕ್ರೀನು ಮ್ಯೂಸಿಕ್ ಸಿಸ್ಟಮ್ ಇದೆ. ಆಮೇಲೆ ಲೆದರ್ ಸೀಟ್ ಕವರ್ಸ್ ಇದೆ. ಹ್ಞೂ. ಹ್ಞೂ. ಓಕೆ. ಇವಾಗಿರೋ ಗಾಡಿ ಲೊಕೇಶನ್ ಸರ್? ಸರ್ ವಿಜಯಪುರ. ವಿಜಯಪುರ? ಹಾಂ, ದೇವನಹಳ್ಳಿ ತಾಲೂಕು ವಿಜಯಪುರ. ಓ, ಇಲ್ಲಿ ಬೆಂಗಳೂರು ಸೈಡಾ? ಹಾಂ, ಬೆಂಗಳೂರು ಸೈಡ್ ಸರ್. ಓಕೆ. ವಿಜಯಪುರ ಅಂದರೆ ಅಲ್ಲೇನಾ ಇನ್ಯಾವುದಾದ್ರು ಹಳ್ಳಿನಾ? ಇಲ್ಲ ವಿಜಯಪುರ ಟೌನೇ. ಟೌನಾ? ಹಾಂ. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 1.60 ಹೇಳ್ತಾ ಇದ್ದೀವಿ ಸರ್. NOC ವಿತ್ NOC. 1,60,000 ಹೇಳ್ತಿದ್ರಿ ಈಗ? ಹಾಂ. ಬಂದಾಗ ಏನು ಕಮ್ಮಿ ಮಾಡ್ತೀರಾ? ಸ್ವಲ್ಪ ಕಮ್ಮಿ ಮಾಡ್ತೀನಿ ಸರ್. ಯಾಕಂದರೆ ಇದು CNG ಸರ್, ಒಳ್ಳೆ ಮೈಲೇಜ್ ಬರುತ್ತೆ. ಹ್ಞೂ. ಒಂದು CNGಲಿ ಒಂದು 30ರಿಂದ 35ವರೆಗೂ ಬರುತ್ತೆ. ಓಕೆ. ಪೆಟ್ರೋಲಲ್ಲಿ ಒಂದು 16-17 ಬರುತ್ತೆ ಸರ್. ಹ್ಞೂ. ಹ್ಞೂ. 1.2 ಇಂಜಿನ್ ಇದು. ಓಕೆ. ಹುಂಡೈ ಮ್ಯಾಗ್ನಾ 1.2. ಓಕೆ ಸರ್. ಈಗ ಇನ್ ಕೇಸ್ ಯಾರಾದರೂ ಕರ್ನಾಟಕ ರಿಜಿಸ್ಟ್ರೇಷನ್ ಅಂದರೆ ಏನಾದರೂ ಎಷ್ಟಾಗ್ಬೋದು ಸರ್ ಅದು? ಸರ್ ಇದು RTO ಖರ್ಚು ಒಂದು 25ರಿಂದ 30,000 ಬರುತ್ತೆ ಸರ್. ಅಷ್ಟೇನಾ? ಇನ್ನೇನಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತಾ? ಇಲ್ಲ, ಇದು RTO ರೋಡ್ ಟ್ಯಾಕ್ಸ್ ಬಂದು ಅಷ್ಟು ಬರುತ್ತೆ. ಹ್ಞೂ. ಪ್ಲಸ್ ಏಜೆಂಟ್ದು ಒಂದು ಅದು ಸಪ್ರೇಟ್ ಇರುತ್ತೆ. ಅದು ಮಾಡಿಸ್ಬೇಕಂದ್ರೆ ಹ್ಞೂ. ಅದು ನಾನು ಬೇಕಾದರೆ ನಾನೇ ಮಾಡಿಸ್ಕೊಡ್ತೀನಿ. ಇನ್ಕ್ಲೂಡ್ ಅಂದರೆ ಏಜೆಂಟ್ದು ಎಲ್ಲ ಸೇರಿದ್ರೆ ಒಂದು 2 ಲಕ್ಷ ರೂಪಾಯಿ ಆದರೆ ನಾನೇ ಮಾಡಿಸ್ಕೊಡ್ತೀನಿ. ಹ್ಞೂ. ಇಲ್ಲ 1.60 ಕೊಟ್ಟು ತೊಗೊಳ್ತೀರಂದರೆ ವಿತ್ NOC ನಾನು ಕೊಡ್ತೀನಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ ಸರ್? ಹಾಂ, ಇದೇ ಹಾಕಿ ಸರ್. ಸರಿ ಸರ್. ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇನ್ನು ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲಾಗಿದೆ ಅಂತ ಹಾಕಿ ನಂಬರ್ ಡಿಲೀಟ್ ಮಾಡ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.
ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕು ಅಂದರೆ ಆ ಸೇಲಿಗಿರೋ ಗಾಡಿದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿರೋದಿಲ್ಲ. ನೀವು ಗಾಡಿ ಫೋಟೋಸ್ ಎಲ್ಲ ಸೆಂಡ್ ಮಾಡಿದ ಮೇಲೆ ವಾಟ್ಸಪ್ಪಲ್ಲಿ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲಲ್ಲಿ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಏನಾದರೂ ಹೇಳೋದಿತ್ತು ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರೇ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ.